ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಬೆಳಕು ವ್ಲಾಗ್. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ. ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲ್ನಲ್ಲಿ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀನಿ. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಮಸಾಲೆ ರುಬ್ಕೊಬೇಕು. ಅದಕ್ಕೋಸ್ಕರ ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಹೋಳು ಹಸಿ ತೆಂಗಿನಕಾಯಿ, ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 2 ಟೊಮೊಟೊ, 2 ಚಕ್ಕೆ, 5 ಲವಂಗ, 1 ಇಂಚು ಶುಂಠಿ ತಗೊಂಡಿದ್ದೀನಿ. ಈಗ ಇವೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಬೆಳ್ಳುಳ್ಳಿ ಬಂದು ನಾನು ಸಿಪ್ಪೆ ಎಲ್ಲ ಏನು ಬಿಡಿಸಿಲ್ಲ. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀರೇನು ಹಾಕ್ದಿರ ಗಟ್ಟಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಬೇಕು. ಇದು ನೀರು ಮಾತ್ರ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ನೋಡಿ, ಈ ಥರ ನೈಸಾಗಿ ರುಬ್ಬಿಟ್ಕೋಬೇಕು. ಈಗ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ನೋಡಿ, 1 ಕಪ್ಪಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಇದನ್ನ. ನೋಡಿ, ಇಷ್ಟಾದರೆ ಸಾಕು. ಈಗ ಇದು ತಣ್ಣಗಾಗೋಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ತಟ್ಟೆಯಲ್ಲಿ ನಾವು ಮಿಕ್ಸಿ ಮಾಡಿಟ್ಟಂಥ ಮಸಾಲೆನ ಹಾಕೋಬೇಕು. ಕಡಲೆಕಾಯಿ ಬೀಜದ ಪುಡಿನೂ ಹಾಕೋತಾ ಇದ್ದೀನಿ. ಎರಡು ಸ್ಪೂನ್ ಸಾಂಬಾರ್ ಪುಡಿ, ಉಪ್ಪು 1 ಸ್ಪೂನ್ ಹಾಕೋತಾ ಇದ್ದೀನಿ, ಅರಿಶಿನ ಪುಡಿ 1/4 ಸ್ಪೂನ್ ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಬಂದು ಈ ಥರ ಗಟ್ಟಿಯಾಗಿ ಇರಬೇಕು. ನೋಡಿ, ಈಗ ಈ ಮಸಾಲೆ ಎಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ. ಈಗ ಬದನೆಕಾಯಿನ 4 ಭಾಗ ಕಟ್ ಮಾಡಿಕೊಂಡು ಹುಳ ಏನಾದರೂ ಇದೆಯಾ ಅಂತ ಒಂದ್ಸರಿ ಕ್ಲೀನಾಗಿ ನೋಡ್ಕೋಬೇಕು. ಈ ಥರ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸರಿ ಎಲ್ಲ ಬದನೆಕಾಯಿ ಎಲ್ಲ ಕ್ಲೀನಾಗಿ ತೊಳ್ಕೋಬೇಕು. ನೋಡಿ, ಈ ಥರ ತೊಳೆದಿಟ್ಕೊಂಡು ನಾವು ಮಿಕ್ಸ್ ಮಾಡಿದಂಥ ಮಸಾಲೆನ ಈ ಥರ ಬದನೆಕಾಯಿ ಒಳಗಡೆ ಸ್ಟಫ್ ಮಾಡ್ಕೋಬೇಕು. ಈ ಥರ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿರುತ್ತೆ, ಬೇಗನೂ ಆಗೋಗ್ಬಿಡತ್ತೆ.
ಇವಾಗ ಈ ಮಿಕ್ಕಿರೋ ಮಸಾಲೆನ ಹಾಗೆ ಇಟ್ಕೊಳ್ಳೋಣ. ಈ ಥರ ನೀಟಾಗಿ ಸ್ಟಫ್ ಮಾಡಿ ಕ್ಲೀನಾಗಿ ಈ ಥರ ಇಟ್ಕೋಬೇಕು. ಈಗ ಒಂದು ಕುಕ್ಕರಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬದನೆಕಾಯಿಗೆ ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಕೊಡುತ್ತೆ. ಈಗ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಹಾಕೊಂಡ್ಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಕೆಂಪಗಾಗೋ ಗಂಟ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇದು ಕೆಂಪಗಾಗಿದೆ. ನೋಡಿ ಈ ಬದನೆಕಾಯಿನೆಲ್ಲ ಈಗ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಈ ಥರ ಇಟ್ಕೊಂಡು 2 ನಿಮಿಷ ಬಿಟ್ಟು ಈ ಥರ ಕಲಿಸ್ಕೊತಾ ಇರಬೇಕು. ಆವಾಗ ಎಣ್ಣೆಯಲ್ಲಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಫ್ರೈ ಆದಮೇಲೆ ಮಿಕ್ಕಿದ್ದು ಮಸಾಲೆ ಇತ್ತಲ್ಲ ಅದು ಹಾಕೊಳ್ಳೋಣ. ಈ ಥರ ಮಸಾಲೆನೆಲ್ಲ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಆದಮೇಲೆ ಈಗ ಮಸಾಲೆ ರುಬ್ಬಿರೋಂಥ ಜಾರ್ ಇದೆಲ್ಲ, ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಕಲಸಿ ಉಳ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಲ್ಲ ಏನು ನೀರು ಹಾಕೋಬಾರ್ದು. ನೋಡಿ ಇನ್ನೊಂದು ಅರ್ಧ ಗ್ಲಾಸ್, ಈ ಗ್ಲಾಸಲ್ಲಿ ಟೋಟಲಿ 1 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ನನಗೆ ಒಂಚೂರು ಕಮ್ಮಿ ಇತ್ತು, ಅದಕ್ಕೆ ನಾನು ಒಂಚೂರು ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಈ ಥರ ಗಟ್ಟಿಗೆ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ವಿಸಿಲ್ ಬರಬೇಕು. 1 ವಿಸಿಲ್ ಬಂದರೆ ಬದನೆಕಾಯಿ ಕ್ಲೀನಾಗಿ ಬೆಂದೋಗುತ್ತೆ. ಈಗ ನೋಡಿ ವಿಸಿಲ್ ಬಂದು ಕುಕ್ಕರ್ ಆರಿದೆ, ನಾವು ತೆಗೆದು ನೋಡೋಣ. ಇಲ್ಲಿ ನೋಡಿದ್ರ ಎಣ್ಣೆ ಬದನೆಕಾಯಿ ಈ ಥರ ಕುಕ್ಕರಲ್ಲೂ ಮಾಡ್ಬೋದು. 1 ವಿಸಿಲ್ ಬಂದರೆ ನೀಟಾಗಿ ಬೆಂದೋಗುತ್ತೆ. ಇದು ನೋಡಿ, ಇದು ಆರಿದ ತಕ್ಷಣ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಚಪಾತಿಗಾಗಲಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.